ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟೀಸ್ನ ತರ್ತಾ ಇದ್ದೀನಿ. ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಒಮ್ಮೆ ಚೆಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಸರ್ಕಲ್ನಲ್ಲಿ ಯಾರಾದರೂ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಜಾಬ್ ಓಪನಿಂಗ್ಸ್ ಇದೆ. So my government is currently inviting application for Android app developer. ಸೊ ಫ್ರಂಟ್ ಎಂಡ್ ಡೆವಲಪರ್ಗೆ ಇದೆ, ಮತ್ತು ಪ್ಲೆಡ್ಜ್ CVC ಡೆವಲಪರ್ಗೂ ಕೂಡ ಇದೆ. ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಮರಾಠಿ ಇರೋರಿಗೂ ಅವರು ಕೂಡ ಅಪ್ಲೈ ಮಾಡ್ಬೋದು. ಸೊ ವಿಡಿಯೋ ಎಡಿಟಿಂಗ್, ನಿಮಗೇನಾದರೂ ವಿಡಿಯೋ ಎಡಿಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದೊಂದು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಕಾಲ್ ಫಾರ್ಮ್ ಆಗಿರೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಏನು PDF ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ನಿಮಗೆ ಏನು ಸೊ ಇಲ್ಲಿ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಕೂಡ ನೋಡ್ಬೋದು. ಏನು ಎಕ್ಸ್ಪೀರಿಯೆನ್ಸ್ ಇರಬೇಕಾ, ಏನಿರಬೇಕು, ಕ್ವಾಲಿಫಿಕೇಷನ್ ಏನು, ಪ್ರತಿಯೊಂದು ಕೂಡ ಚೆಕ್ ಮಾಡ್ಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಟೆಂಟ್ ರೈಟರ್ ಈ ಒಂದು ಜಾಬ್ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಜಾಬ್ ಅಪ್ಡೇಟ್ ಆಗಿರೋದು 19th ನವಂಬರಲ್ಲಿ ಅಪ್ಡೇಟ್ ಆಗಿದೆ. ಡಿಸೆಂಬರ್ 2ಗೆ ಲಾಸ್ಟ್ ವೀಕ್ ಇದೆ. ಸೊ ಲಾಸ್ಟ್ ಡೇಟ್ ಇದೆ, ಓಕೆನಾ. ಡಿಸೆಂಬರ್ 2 ಲಾಸ್ಟ್ ಡೇಟ್ ಇದೆ. ಸೊ ಈ ಕಂಟೆಂಟ್ ರೈಟರ್ PDF ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು PDF ಓಪನ್ ಆಗುತ್ತೆ. ಇಲ್ಲಿ ಮೈ ಗೌರ್ಮೆಂಟ್ ಇಸ್ ದ ಸಿಟಿಸನ್ ಎಂಗೇಜ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ಆನ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಡಿವೈಸರ್ ಅಂಡರ್ ದ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನಲ್ಲಿ ಬರುತ್ತೆ. So my government is looking for content writer who would be responsible for creating engaging and effective content for the various social media platforms. So various social media ಪ್ಲ್ಯಾಟ್ಫಾರ್ಮ್ಗೆ ನೀವು ಕಂಟೆಂಟ್ ರೈಟಿಂಗ್ನ ಮಾಡಬೇಕು, ಓಕೆನಾ. ಸೊ ನಿಮ್ಮ ಕೆಲಸ ಇಲ್ಲಿ ಏನಾಗಿರುತ್ತೆ, ರೈಟಿಂಗು, ಎಡಿಟಿಂಗು, ಕಂಟೆಂಟ್ನ ಪಬ್ಲಿಷ್ ಮಾಡಬೇಕು, ಓಕೆನಾ. ಅಂಡರ್ ದ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಅವ್ರದ್ದು ಗೌರ್ಮೆಂಟ್ ಸ್ಕೀಮ್ಸ್ ಏನೇನೋ ಇರುತ್ತಲ್ಲ, ಅದಕ್ಕೆ ನೀವು ಕಂಟೆಂಟ್ನ ರೆಡಿ ಮಾಡಬೇಕು. An ideal candidate should have excellent creative writing skills, experience in social media content, and understanding the SEO of the social media. You will be under prohibition for the first 3 months from the date of joining. It is not mandatory for my government to offer you a regular contract after the completion of the period. The period of prohibition can be reduced or increased by my government and shall be slowly based upon your performance. So first ಇದು 3 ಮಂತ್ ಕಾಂಟ್ರಾಕ್ಟ್ ಥರ ಇರುತ್ತೆ. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ ಇನ್ಕ್ರೀಸ್ ಕೂಡ ಆಗ್ಬೋದು. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದರೆ ಅಲ್ಲೇ ಕೂಡ ನಿಮಗೆ ಫೈರ್ ಕೂಡ ಮಾಡ್ಬೋದು. ಆಫ್ಟರ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಇನಿಷಿಯಲ್ ಕಾಂಟ್ರಾಕ್ಟ್ ಪೀರಿಯಡ್ ಎ ರೆಗ್ಯುಲರ್ ಕಾಂಟ್ರಾಕ್ಟ್ ವಿಲ್ ಬಿ ಗಿವನ್. ಸೊ ಫಸ್ಟ್ ಇನಿಷಿಯಲ್ ಕಾಂಟ್ರಾಕ್ಟ್ ಆಯಿತು, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ ರೆಗ್ಯುಲರ್ ಆಗಿ ನಿಮಗೆ ಕಾಂಟ್ರಾಕ್ಟ್ ಸಿಗ್ತಾ ಇರುತ್ತೆ. ಪ್ಲೀಸ್ ರಿವ್ಯೂ ದ ಪೊಸಿಷನ್ ಲಿಸ್ಟೆಡ್ ಬಿಲೋ ಆ್ಯಂಡ್ ಅಪ್ಲೈ ಇನ್ ದ ಫಾರ್ಮ್ ಅಂತ ಕೇಳಿದ್ದಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಮೇ ಅಪ್ಲೈ ದಿಸ್ ಫಾರ್ಮ್ ಅಂತ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡಿಗ್ರಿ ಆಗಿರೋರನ್ನ ಕೇಳ್ತಾ ಇದ್ದಾರೆ, ಎಕ್ಸ್ಪೀರಿಯೆನ್ಸ್ ಇರಬೇಕಂತೆ. ಸೊ ಕ್ವಾಲಿಫಿಕೇಷನ್ನು ನಿಮಗೆ ಪ್ರತಿಯೊಂದು ಗೊತ್ತಾಯ್ತಲ್ಲ. ಸೊ ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ರೀತಿಯಾದಂಥ ಒಂದು ವೆಬ್ಸೈಟು ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಏನೂ ಮಾಡೋಂಗಿಲ್ಲ. ಸೊ ನಿಮ್ಮ ಸ್ಟೇಟ್ ಯುವರ್ ಇಮೇಲ್ ID ಅಂತ ಇದೆ. ಸೊ ನೀವು ಯೂಸ್ ಮಾಡೋ ಅಂಥ ಇಮೇಲ್ ID ನ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಮೇಲ್ ID ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ನೇಮ್ ಹಾಕಬೇಕು, ಗೌರ್ಮೆಂಟ್ IDs ಎಲ್ಲ ಏನಿದೆ ಆ ರೀತಿಯಾಗಿ ನೇಮ್ ಹಾಕಬೇಕು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು, ಕರೆಂಟ್ ಅಡ್ರೆಸ್, ಇವಾಗ ನೀವು ಎಲ್ಲಿದ್ದೀರಾ ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕು. ನೀವಿರೋವಂಥ ಊರಿಂದು ನೀವಿರೋಂಥ ಊರಿಂದು ಪ್ರೆಸೆಂಟ್ ಇರೋಂಥ ಊರಿಂದು ಪಿನ್ ಕೋಡ್ ಹಾಕಬೇಕು. ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ನ ಹಾಕಬೇಕು. ಅಂದರೆ ಹೈಯೆಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್, ನಿಮ್ಮ ಹೈಯೆಸ್ಟ್ ಏನಾಗಿದೆ, ಏನು ಓದಿದ್ದೀರಾ ಅದನ್ನು ಇಲ್ಲಿ ಹಾಕಬೇಕು. 10th ಕಂಪ್ಲೀಟ್ ಆಗಿದೆ 10th, ಡಿಗ್ರಿ ಅವರಾಗಿದ್ದರೆ ಡಿಗ್ರಿ, MCOM ಆಗಿದ್ದರೆ MCOM ಹಾಕಬೇಕು.
ಟೋಟಲ್ ಇಯರ್ಸ್ ಆಫ್ ಫುಲ್ ಟೈಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಹೈಯೆಸ್ಟ್ ಕ್ವಾಲಿಫಿಕೇಷನ್. ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಿದೆ ಅದ್ರ ನಂತರ ನೀವು ಕೆಲಸ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ ಅದನ್ನು ಎಕ್ಸ್ಪೀರಿಯನ್ಸ್ ಹಾಕಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಫಾರ್ ಲಾಸ್ಟ್ 3 years ಓನ್ಲಿ. ಲಾಸ್ಟು 3 yearsದು ನೀವು ವರ್ಕ್ ಎಕ್ಸ್ಪೀರಿಯನ್ಸ್ನ ಹಾಕಬೇಕಾಗುತ್ತೆ. ಕರೆಂಟ್ ಆರ್ ಲಾಸ್ಟ್ ಡ್ರಾನ್ ಗ್ರಾಸ್ ಸ್ಯಾಲ್ರಿ. ಸೊ ಲಾಸ್ಟ್ ನೀವು ಎಷ್ಟು ಅಮೌಂಟ್ನ ಮೀನ್ಸ್ ಎಷ್ಟು ಸ್ಯಾಲ್ರಿನ ನೀವು ಡ್ರಾ ಮಾಡಿದ್ದೀರಾ ಅದನ್ನು ಹಾಕಬೇಕಾಗುತ್ತೆ. ವೆನ್ ಕ್ಯಾನ್ ಯು ಜಾಯಿನ್ ಅಂತ ಕೇಳ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಇದ್ದರೆ ಇಮಿಡಿಯೇಟ್, 15-30 days, ಮೋರ್ ದ್ಯಾನ್ 30 days ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಸ್ ದೇರ್ ಎನಿ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಅಗೇನೆಸ್ಟ್ ಯು? ನೋ. ವೇರ್ ಯು ಕನ್ವಿಕ್ಟೆಡ್ ಬೈ ಎನಿ ಕೋರ್ಟ್ ಆಫ್ ಲಾ ಅಟ್ ಎ ಟೈಮ್ ಇನ್ ಯುವರ್ ಲೈಫ್ ಅಂತ ಇದೆ. ಸೊ ಆರ್ ದೇರ್ ಎನಿ ಫಿನಾನ್ಷಿಯಲ್ ಎಬಿಲಿಟೀಸ್ ಅಂತ ಇದೆ, ನೋ ಅಂತ ಹಾಕಿ. ಸೊ ಇದನ್ನು ಕೂಡ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕ್ಯಾಟಗರಿ ಯಾವುದಕ್ಕೆ ಬರ್ತೀರಾ, ನಿಮ್ಮ ಕ್ಯಾಟಗರಿ ನಿಮ್ಮ ಕ್ಯಾಸ್ಟ್ ಯಾವುದಿದೆ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದೆಲ್ಲ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನು ಇನ್ಫಾರ್ಮೇಷನ್ಸ್ನ ಕೇಳ್ತಾ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ. ಈ ಜಾಬ್ಗೆ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ ಜಸ್ಟ್ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಮೈ ಗೌರ್ನಮೆಂಟ್ ಜಾಬ್ಸ್ ಅಂತ 2ನೇ ವೆಬ್ಸೈಟು ಓಪನ್ ಆಗುತ್ತೆ. 2ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಸ್ಟೆಪ್ಸ್ ಏನೇನು ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿಯಾಗಿ ಅಪ್ಲೈ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಹೆಲ್ಪ್ಫುಲ್ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮರಿದಲ್ಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.